ನಾವೀಗ ಆದ್ಯನ್ನ ಅವ್ರ ಮನೆಗೆ ಹೋಗಿ ಕರ್ಕೊಂಡು ಬಂದಿದ್ದೇವೆ. ಬಂದು ಇಲ್ಲಿ ಮಾಡ್ತಿಪ್ಪುದು ಅವ ಮೊಬೈಲ್ ನೀಕುದು ಅಷ್ಟೇ. ಬಿರಿಯಾನಿ ಮಾಡಿದಾಳೆ. ಈ ಸಲಾಡ್ ನಾನೇ ಮಾಡಿರುವಂತದ್ದು. ಸಲಾಡ್ ನಾನೇ ಮಾಡಿದ್ದು. ತರಕಾರಿ ಎಲ್ಲ ಮಕ್ಕಳು ಕಟ್ ಮಾಡದ್ದು. ಮೊಸರು ನಾನು ಹಾಕದ್ದು. ಮೊಸರು ಹಾಕಿ ಉಪ್ಪು ಹಾಕಿ ಕಲ್ಸದ್ ನಾನು. ಮಿಕ್ಕಿದೆಲ್ಲ ಬೇರೆಯವ್ರು ಮಾಡೋದು. ನಾನ್ ಬರುವಾಗ್ಲೇ ಇದೆಲ್ಲ ಆಗಿತ್ತು. ಸಾಮಾನೆಲ್ಲ ತಂದು ಕೊಟ್ಟಿಕ್ಕಿ ಆದಿನ ಕರ್ಕಪ್ಪಕ್ಕೆ ಹೋಗಿದ್ದೆ. ಇವರು ಅಷ್ಟರೊಳಗೆ ಬಿರಿಯಾನಿ ರೆಡಿ. ಅಕ್ಕ ಬಿರಿಯಾನಿ ರೆಡಿ ಮಾಡಿದ್ದಾಳೆ ಗಾಯ್ಸ್. ರಕ್ಷಿತಕ್ಕ ನಂಗೆ ದೊಡ್ಡ ಬಟ್ಟಲು ಹೇಳ. ರೆಡಿ ಆಗಿದ್ದೇವೆ ಬಿರಿಯಾನಿ ತಿನ್ಲಿಕ್ಕೆ. ಆದ್ರೆ ಬಿರಿಯಾನಿ ಮಾಡಿದವರೇ ಪತ್ತಿಲ್ಲ, ಬಿರಿಯಾನಿ ಮಾಡೋರು ಪತ್ತಿಲ್ಲ. ರಕ್ಷಿತ ಹೇಳೋ ಪ್ರಕಾರ ಇವತ್ತಿನ ಬಿರಿಯಾನಿ ಫುಲ್ ತನುಶ್ರೇ ಮಾಡದಂತೆ. ಅವಳು ಹೇಳ್ತಿದ್ದಾಳೋ ತನು ಮಾಡುದು ನಾನಲ್ಲ ಅಂತೇಳಿ ಹೇಳಿ. ನೀನ್ ಮಾಡದ ಬಿರಿಯಾನಿ ಟಾಪ್ ಆಗಿದೆ ಬೇಗ ಹಾಕು. ನಂಗೆ ಹಾಕು ಫಸ್ಟ್. ಮಾತ್ರ ತೋರ್ತಿದೆ. ನಂಗೆ ಹಾಕು. ಮಿಕ್ಸ್ ಮಾಡ್ಕೊಂಡೆ ಅಂತ ಇಲ್ಲ. ಸಕ್ಕತ್ತಾಗಿದೆ ರಕ್ಷಿತಾ. ಟೇಸ್ಟ್ ಮಾಡಿ ಹೇಳು. ಟೇಸ್ಟ್ ಮಾಡ್ತೆ ತಳೆ. 2 ಪೀಸ್ ಟೇಸ್ಟ್ ಮಾಡಿ ನನ್ನ ತಂಗಿ ಹೆಂಗ್ ಮಾಡಿದಾಳ ಅಂತ ಹೇಳ್ತೆ. ಬಿರಿಯಾನಿ ಮೇಡ್ ಬೈ ಮೀ ಅಂಡ್ ನಾನು ಮಾಡಿದಲ್ಲ. ಈಗ ಮಕ್ಕಳೇ ಇದು ಮಾಡಿಟ್ಟಿದ್ದು ನಾನು. ಹಾ ಎತ್ತು. ಬಾರಿ ಲೈಕ್ ಆಯ್ತು ಮಕ್ಕಳೇ. ಯಾರು ಮಾಡದ್ದ? ನನ್ನ ತಂಗಿ. ಜನರೇ ನನ್ನನ್ನು ಕೆಲಸದಲ್ಲಿ ಇಟ್ಕೊಂಡಿದ್ದಾರೆ. ಟಾಪ್ 1 mg ಫಾರ್ ದಿಸ್ ಬಿರಿಯಾನಿ. ಎಂತಂದೇ ಗೊತ್ತೇ ಇಲ್ಲ. 1 emoji ಫಾರ್ ದಿಸ್ ಬಿರಿಯಾನಿ. ಯಾವ ಇಮೋಜಿ? ಕೊಡು ಆಗಿಲ್ವಾ? ನಮ್ಮ ಶರಣ ಐಸ್ ಕ್ಯಾಂಡಿ ಮಾಡಿದಾನೆ. ಸ್ಪ್ರೈಟ್ ಕ್ಯಾಂಡಿ ಹೆಂಗ್ ಮಾಡಿದ್ಯಾ? ರೆಸಿಪಿ ಹೇಳು. ಕೈ ಹಂಗೆ ಮಾಡಿದೆ. ಹಂಗಲ್ಲ, ರೆಸಿಪಿ ಹೇಳ. ಒಂದು ಬಾಟ್ಲಿಂದ ಜ್ಯೂಸ್ ತೆಗ್ದೆ, ಮೋಲ್ಡಿಗೆ ಹಾಕ್ದ, ಫ್ರಿಜ್ ಒಳಗಿಟ್ಟ. ಆಯ್ತು, ಈಗ ತಿಂಬೋದೇನು? ಬಿಗ್ ಫೇಲ್ಯೂರ್. ಇದಕ್ಕೀಗ ಮ್ಯಾಂಗೋ ಜ್ಯೂಸ್ ಹಾಕುದಾ? ಫೋನ್ ಮಾಡು. ಸ್ವಲ್ಪ ಸ್ಪ್ರೈಟ್ ಇತ್ತಿಲ್ಲ. ಅಯ್ಯಯ್ಯೋ ನನ್ನ ನಡಕ್ಕೆ ಹಿಂಗ ಅಷ್ಟೇ ಶಕ್ತಿ ಪೂ ನನ್ನ ಹತ್ರ. ಈಗ ಅದನ್ನೆಂತ ಮಾಡುದು? ಹಿಂಗ್ ಕ್ಲೋಸ್ ಮಾಡಿ ಫ್ರಿಜ್ ಒಳಗೆ ಇಟ್ಬಿಟ್ರೆ ಆಯ್ತು. ಸ್ಪೂನ್ ತಗೋ ಇವಾಗ ಹಾಕಿ ಇಡುವ. ರಾತ್ರಿಗೆ ಎಲ್ಲ ಇದಾಗಿ. ಇದು ಮಾತ್ರ ಡಬಲ್. ನಾಳೆ ಒಳ್ಳೆ ಐಸ್ ಕ್ರೀಮ್ ತಿಂಬ 12 ಗಂಟೆಗೆ. ಐಸ್ ಕ್ಯಾಂಡಿ ಅದೆಲ್ಲ ನಾವು ನಾಳೆ ಮಧ್ಯಾಹ್ನ ಐಸ್ ಕ್ಯಾಂಡಿ ತಿನ್ಕಂಡ್ಕೊಂಡು ಹೇಳಿ ಬಂದ್ರೆ ಅದು ಪೂರ ಖಾಲಿ ಇರುತ್ತೆ. ಕಾರಣಕರ್ತರು ಇವರೇ ಆಗಿರ್ತಾರೆ, ಪೂರ ತಿಂದಿರ್ತಾರ. ಉಪದ್ರ ಬತ್ತ ಅವಳಿಗೆ ಕೊಡದೆ ಕುಡಿದ್ರಿತ್ತಲ್ಲ, ನಿಂಗೆ ಉಪದ್ರ ಬತ್ತದ ಗಾಡಿಗೆ ಮತ್ತೆ ಟಾಯ್ಲೆಟ್ ಹಾಕೊಂಡ್ರೆ ಸೈ. ಕುಡಿ ಕುಡಿದ್ರೆ ಅವಳಿಗೆ ಕೊಡು ಮಾರತಿ, ತಂದೋಳಿಗೆ ಇಲ್ಲ. ನಮಸ್ಕಾರ. ಗರ್ಶಿನಕಾಯಿ ಸಿಗ್ತಾ? ಗರ್ಶಿನಕಾಯಿ ನಂಗಂತೂ ಫುಲ್ ಕಪ್ಪಿ ಇತ್ತು. ಹೌದಾ? ಮೊನ್ನೆ 7 ಕಾಯಿಲೆ ತಿನ್ಕೊಂಡು ಬರ್ಲಕ್ಕೆ ಇದು ಕುಮ್ ಅಂತ. ಆಯ್ತಾಯ್ತು, ತಡ ಬಂತು. ನಂಗೆ ಸೂರ್ಯ ಹಣ್ಣು ಇಷ್ಟ. ಎಲ್ಲ ಹಣ್ಣು ಇಷ್ಟ. ನಂಗೆ ಸಿಕ್ತು. ನಂಗೊಂದು ಸಿಕ್ಲಿದೆ. ಎಲ್ಲ ಶುರು ಮಾಡ್ಕೊಂಡು ತಿಂದ್ಯಾ? ಒಪ್ಪ ತನ ಸಾಕ್ ಹಣ್ಣು ಸಿಕ್ಕದ್ ಹೌದಲ್ಲ?
ಕೊಯ್ ಕೊಯ್ದ್ಯಾ ಅಯ್ಯಯ್ಯೋ ಏನು ಆ ಹೆಣ್ಣು ಎತ್ತು ಈಗ ಸಿಕ್ಕರೆ ಫಸ್ಟ್ ಬಾಯಿಗೆ ಹೈಕೋ ಫಸ್ಟ್ ಬಾಯಿಗೆ ಹೈಕೋ ಹಿಂದೆ ಹಣ್ಣು ಪಾಟ್ ಸಿಕ್ಕದು ಅಯ್ಯೋ ಇರ್ಲಿ ಆ ಹೆಣ್ಣಿನ ಎತ್ತಿ ಆ ಹೆಣ್ಣಿಗೆ ಒಂದು ಕೊಡು ನೀ ಅಣ್ಣ ಅಲ್ದ ನೀನ ಚಾನ್ಸೇ ಇಲ್ಲ. ಚೊಕ್ಕಾಯ್ತು ಏ ಹೊಣ್ಣರ ನಾನು ತಿಂದಾ ನೋ 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 ನೋ. ಏ ನಾನು ತಿಂತೆ ಅರ್ಧ ಮಾಡು. ನಾನು ತಿಂತೆ ಒಳ್ಳೆ ತಮ್ಮ ಇವ ಅಣ್ಣ ಉಪ್ಪಾರು ತಮ್ಮ ಒಳ್ಳೇದೆ ಬಾವ ಹುಳಿ ಹಪ್ಪ ಸಿಹಿ ಅಂದ್ರೆ ಒಬ್ಬರು ಕಾಯಿ ಹೂ ಅದು ಮಲ್ಲಿಗೆ ಹೂ ಕಣಂಗೆ ಇಲ್ಲಿಯಾ ನಾನು ತರ್ತೀನಿ ಬಿಡಿ ಯಾಕೆಯಾ ಏನದು ಕಾಡು ಮಲ್ಲಿಗೆ. ಮಲ್ಲಿಗೆ ಇಟ್ಸ್ ನಾಟ್ ದ್ಯಾಟ್ ಗುಡ್ ಬನ್ನಿ ಚೆನ್ನಾಗಿ ಬನ್ನಿ ಹಕ್ಕಿಗಳು ಹಕ್ಕಿ ಇಲ್ಲ ಅದು ಗೂಡು ಮಾತ್ರ ಐತಿ. ಇಲ್ಲ ಇಳಿಯೋಣ ಅಲ್ಲಿ ಇಳಿದ್ ಬೇಡ ತಾನು ಮತ್ತೆ ಈಗ ಬೇಸಿಗೆ ಒಳಗಿಂತ ಪ್ಯೂರ್ ವಾಟರ್ ಇರುತ್ತಾ ಅಲ್ಲ ಗೊತ್ತಿಲ್ಲದೆ ಏನ್ ಮಾಡಿ ಹೋಗ ಟೈಲರ್ ಮಾಡ್ಬಿಡು. ಯಾಕೆ ಚೆನ್ನಾಗಿ ಮುಂದೆ ಬಾ. ಮುಂದಿನ ತೆಂಗಿನ ಹಿಂಗೆ ಮಾಡ್ಕ ಅವ ಒಬ್ಬ ಮಾಡ್ದ ಅಂದ ಗೆದ್ದಂಗೆ ಸಿಕ್ಕದು ಇದಕ್ಕೆ ಎಂತ ಹೇಳ್ತಾರೆ ಗೊತ್ತಾ ಜಾಂಟಿ ಹಾ ಕರೆಕ್ಟ್ ಜಾಂಟಿ ಈಗ ಹಾಡ್ತದೆ ಇವಳಿಗೆ ಒಂದು ಕೋಳಿ ಪುಕ್ಕ ಸಿಕ್ಕಿತ್ತು ಪಾರಿವಾಳದ್ದು ಅಲ್ದಿದ್ರೆ ಕೊಕ್ಕನ ಹಾಕಿತ್ತು ಅವಳಿಗೆ ಎಂತ ಸ್ಮೆಲ್ಲಂಗೆ ಗೊತ್ತಾಯ್ತು ಏನಾದ್ರು ತಿಮ್ಕಿತ್ತು ಅನ್ಕೊಂಡು ಇಷ್ಟು ಎಪ್ಸಿದೆ ಹೇಳ ಅವಳು ನಾನು ತನು ಎದ್ದೇಳು ಅಂದಿದ್ದೆ ಎಪ್ಸಿದೆ ಹೇಳ ಇರ್ಲಿ ಇವಳು ಈಗ ನೀನೇ ಕುಡಿ ಇಲ್ಲ ಮಾರ್ರಿ ಕಬ್ಬಿನ ಹಾಲು ಕುಡ್ದು ಬೂದಿತ್ತು ನಾನು ಎತ್ತು ಟಾಂಟಡಾಯ್ ಸ್ಲೈಸ್ ಇದು ಐಸ್ ಕ್ಯಾಂಡಿ ಹೌದು ಅವಳಿಗೆ ಎಷ್ಟು ಹಲ್ಲು ನೋವು ಈಗ ಮತ್ತಕ ಬಂದದ ಚೆನ್ನಾಗಿಲ್ಲ ಶರಣ ಇದಕ್ಕಿಂತ ಸ್ಲೈಸ್ ಅನ್ನ ಕುಡಿಬೋದಿತ್ತೇನು ಶರಣ ಇವನೇ ಮಾಡೋದು ಇದನ್ನ ಶರಣ ಮಾಡೋದು ಐಸ್ ಕ್ಯಾಂಡಿ ಹೆಂಗಿತ್ತ ಸತ್ಯ ಶರಣ ಮಾಡೋದು ಪ್ರಾಮಿಸ್ ಅವನೇ ಮಾಡೋದು ಓಪನ್ ಮಾಡಿ ಅಲ್ಲ ಓಪನ್ ಅಂತೇಳಿ ಏನಾದ್ರು ಬರ್ದಿರತ್ತೆ ನೋಡಿ ಕತ್ರಿ ಚಿತ್ರ ಹಾ ಓಪನ್ ಮಾಡಿ ಅದನ್ನೇ ಕಾಂಬ ನನ್ನ ಹೆಸರಿಗೆ ಬಂತಂದ್ರೆ ಎಂತ ಹಾ ಪಾಸ್ಪೋರ್ಟ್ ವೀಸಾನಾ ಎಂತಕ್ಕೆ ಪಾಸ್ಪೋರ್ಟ್ ಹೇಳ್ತೀಯಾ ದುಬೈಗೆ ಹೋಗ್ಬೇಕಿತ್ತು ನಂಗೆ ಇದು ನಿಂಗ ಇದು ಹಿಡ್ಕೊಂಡು ನೀ ನಾನು ಹಿಂದೆ ಬಾ ಏನಿದೆ 1 ಕೋಟಿ ರೂಪಾಯಿ 1 ಕೋಟಿ ಸಾಕಾ ಆಧಾರ್ ಕಾರ್ಡ್ ಕಣಗಿತ್ತು. ಅಮ್ಮ ಅಮ್ಮ ಅದೇ ಪತ್ರವ ಕಡಿಕೆ ಅದೇ 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 ಅದನ್ನೇ ಓಪನ್ ಮಾಡ್ಕೊ ಹಾಯ್ ನಿಮ್ಮ ಕೈ ಕೊಟ್ಟರಷ್ಟು ಇಲ್ಲಿ ಕೊಡಿ ಅಂತ ಕಾಣ್ತೆ ನಾನು ಈ ಫಾರ್ ದ ಫಸ್ಟ್ ಟೈಮ್ ನಾನು ನನಗೆ ಬಂದ ಲವ್ ಲೆಟರ್ ನಿಮಗೆ ಕೊಡ್ತಿದ್ದೆ ಇದು ಯಾರು ಮಾಡಿ ಈ ಥರ ಎಲ್ಲ ಕೊಡ್ತೀರಾ ನನ್ನಮ್ಮ ಅದನ್ನು ಅರ್ಧ ಹೊರದ ಆಯ್ತು ನನ್ನಮ್ಮ ಅರ್ಧ ಪೇಪರ್ ಹರಿದಿರು ಇದು ಎಂತಕ್ನೆ ಹೆಸರು ಕಾಲೇಜ್ ಇದೆ ಅಂತಾರು ಇರ್ಬೋದಾ ನಿಂಗೆ 1 ಕೋಟಿ ರೂಪಾಯಿ ಮೋದಿ ಕಡೆಯಿಂದ. ಮೋದಿ ಇದು ಎಂತಕ್ನೆ ಅಲ್ಲಿ ಮತ್ತೆ ನಾ ಫಸ್ಟ್ ಟೈಮ್ ಏನು ಇದು ನನ್ನ ಹೆಸರಿಗೆ ಅಂತೇಳಿ ಹೇಳಿ ಒಂದು ಪೋಸ್ಟ್ ಬಂದದ್ದೇ ಫಸ್ಟ್ ಟೈಮ್
ಯೂಟ್ಯೂಬ್ ಪ್ಲೇ ಬಟನ್ ಇರು ಪ್ಲೇ ಬಟನ್ ಏನೋ ನೋಟಿಸ್ ಕಾಣಿಗಿತ್ತು ಮಾರೆ. ಹಾಂ ಬ್ಯಾಂಕಿನ ನೋಟಿಸ್ ಬಂದಿತ್ತು ಕಣ. ಬ್ಯಾಂಕ್ ಹಂಗೆ ಲೋನ್ ತೆಗಿದ್ನ ನಾನು. ನಿಂಗೆ 1 ಕೋಟಿ ರೂಪಾಯಿ ಬಂತು. ಎಲ್ಲಿಂದ ಬಂತು ಕಣ? ಅಕ್ಷತಾ. ಅಯ್ಯಯ್ಯೋ ಅಕ್ಷತಕ್ಕಂಗೆ ಪೆನ್ಷನ್ ಅಲ್ಲೇನ ಅದಾ ಅದು ನಂದು ಅಕೌಂಟಂಗೆ ದುಡ್ಡಿರಲಿಲ್ಲ. ಅಕೌಂಟಂಗೆ ದುಡ್ಡಿರಲಿಲ್ಲ. ಒಂದು ಸ್ಕೀಮ್ ಮಾಡಿದೆ. ಆ ಸ್ಕೀಮಂಗೆ ದುಡ್ಡಿಲ್ಲ ಅಂತೇಳಿ ಹೇಳೋದು ಬ್ಯಾಂಕಿಂದ ನೋಟಿಸ್ ಬಂದಿತ್ತು. ನಂಗೆ ಮೆಸೇಜ್ ಬಂದಿತ್ತು. ಆಫ್ ಮಾಡ್ತೆ. ಎಂತಪ್ಪ ಇದೊಂದು ಇದು ಬಂದಿತ್ತು ಕಾಮ್ದು. ಎಂತ ಬಂದಿತ್ತು ನನ್ನ ಹೆಸರಿಗೆ ಯಾವ್ದು ಪೋಸ್ಟ್ ಬಂದಿತ್ತಪ್ಪ ಅಂತೇಳಿ ಕಡಿ ಕಮ್ಕೋರೆ ಬ್ಯಾಂಕ್ ಅವ್ರು ನೋಟಿಸ್ ಕಳ್ಸಿರ ಅಕೌಂಟಂಗೆ ದುಡ್ಡು ಕಮ್ಮಿ ಇತ್ತು, ಅಕೌಂಟಿಗೆ ದುಡ್ಡು ಹಾಕಿ ಅನ್ಕೊಂಡು. ಕರ್ಮ ಕಾಂಡ, ನನ್ನ ಪರಿಸ್ಥಿತಿ ಇಲ್ಲಿ ತನಕ ಬದತ್ತಂತ ನಾನು ಎಣಿಸೇ ಇರಲಿಲ್ಲ. ಓಕೆ, ಎಸ್, ಇವತ್ತು ನಮ್ಮ ಮನೆಯಲ್ಲಿ ಎಗ್ ಬುರ್ಜಿ ಮಾಡ್ತಾ ಇದ್ದಾರೆ. ಮೇನ್ ಶೆಫ್ ಶರಣ್ ಅವರೇ, ಹೇಗೆ ಮಾಡ್ತೀರಿ? ಕೈಯಲ್ಲ, ಕಾಲಂಗೆ ಒಂಚು ಮಾಡ. ಎಂತಕ್ಕೆಯ ಕಾಲಂಗ್ ಮಾಡ? ಟ್ರೈ ಮೈ ಬೆಸ್ಟ್. ಓಕೆ, ಅಕ್ಷಿತಾ ಅವರೇ, ಏನಾದ್ರೂ ಹೇಳಲಿಕ್ಕಿದೆಯಾ? ಒಪ್ಕೊಂಡಿದ್ದ ಹೊಟ್ಟೆ ಹೊಡೆಯೋ ಸ್ಟೈಲ್ ನೋಡಿ ಗಾಯ್ಸ್. ಶೆಫ್ ಶರಣ್ ಅವರು, ಶರಣ್ ಪೂಜಾರಿ ಅವರೇ, ಅಸಿಸ್ಟೆಂಟ್ ಸರಿ ಇಲ್ಲ. ಅಸಿಸ್ಟೆಂಟ್ ಸರಿ ಇಲ್ಲ. ಹೌದು. ಇದಕ್ಕೆ ಇವಾಗಲೇ ಅಲ್ಲ, ಸ್ವಲ್ಪ ನಾವು ಮಾಡ್ತೀವಿ. ಅವ ಏನೋ ಮಾಡ್ತಾ ಇರು. ಮೈನ್ ಶೆಫ್ ಮಾಡುವಾಗ, ಶೆಫ್ ಎಲ್ಲ ಮಾಡುವಾಗ ಅಸಿಸ್ಟೆಂಟ್ ಅವ್ರು ಬಾಯಿ ಮುಚ್ಕೊಂಡು ಕೂತ್ಕೊಂಡು ಏನಂತ್ರಿ ಶೆಫ್ ಅವರೇ? ಕೊಟ್ಟದ ಕೆಲಸ ಮಾಡು ಅಷ್ಟೇ. ಎಗ್ ಬುರ್ಜಿ ಗಮ್ಮಂತ ತರ ಮೇಲ್ ತನಕ ಬಂತು ಸ್ಮೆಲ್. ಎಗ್ ಬುರ್ಜಿದ ಬಂತು ಸ್ಮೆಲ್. ಫುಲ್ಲಾಕ ಎಂತಕ್ಕೆ ಸ್ವಲ್ಪ ಬುರ್ಜಿ ಅಲ್ಲದ, ಬುರ್ಜಿ ಅದು ಇದೆ, ಆಮ್ಲೆಟ್ ಅಲ್ಲ. ಎಂತ ಮಾಡ್ತೀವೋ ಇವ. ಶರಣಂದು ಬುರ್ಜಿ ರೆಡಿ ಆಯ್ತು, ನಂದು ಅನ್ನ ಖಾಲಿ ಆಯ್ತು. ಜಾಸ್ತಿ ಆಯ್ತು ಮಾತ್ರ, ಮಾಡುತ್ತೆ ಅಂತ ಆಯ್ತು. ಶರಣ ಮಾಡಿದ ಎಂತದ ಎಂತ ಮಾಡಿದ ಎಗ್ ಬುರ್ಜಿ. ಎಂತ ಆಯ್ತು ನೀನೇ ಹೇಳ್ಕೊ. ಒಳ್ಳೆ ಆಯ್ತಲ್ಲ? ಎಲ್ಲ ಸರಿ ಆಯ್ತಾ? ಇವಳೊಂದು ಎಂತ ಸೊಪ್ಪು ಹಾಕಿ ಮಾಡಿ ಪೂರ್ತಿ ಹಾಳು ಮಾಡಿ. ಕೊತ್ತಂಬರಿ ಸೊಪ್ಪು ಇಷ್ಟ ಬಾಳ. ವಿಡ್ಕಣಿ ತನು ಮಾತಿಲ್ಲ ಕತ್ತಿಲ್ಲ. ಹಲ್ಲು ನೋವು ಒಳಗೆ ನಾ ಮಾಡಿದ ಟ್ಯಾಕ್ಸ್. ಓ ನಮ್ಮ ಬಂಗಾರ, ಯಾಕಲ್ಲಿಗೆ ಹೋದ್ ಮತ್ ನೀನಾ? ಓ ಸೋ ಹೆದ್ದು ಕಣಿತದು. ಈಗ ಎಚ್ಚರ ಆಯ್ತೇ ನೋದಕ್ ನಿನ್ನ ರಾತ್ರಿ ಒಂದ್ ಕಡೆ ಮಾಡ್ಲ ಇದ್ರ ಕಡೆ ಬಾಗಲ್ ತೆಗ್ದ್ರೆ ಸಾಕು. ಬೆಕ್ಕು ನಂಗೆ ತೆಗ್ದಿರ ನಾನು ಒಳ ಹೊಯ್ಮನ್ಕಂತ ಅನ್ಕೊಂಡು ಹೊಯ್ಮನ್ಕಂಬ. ನನ್ನ ತಂಗಿ ನೀನೆ ಅಂತ ತೆಗೋಕೆ ತೆಗ್ದಿದ್ದಾಳ. ಈ ಬೆಕ್ಕು ಲೈಕ್ ಮಾಡಿ ಮನ್ಕಣತಿ. ಈಗ ಕ್ಯಾವ್ 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 ಅಂತತಿ ಎಂತ ಅಂತೇಳಿ ಕೊಂಡ್ರೆ ಇದು ಒಳ ಹೊಯ್ ಕುಕಣಿತು.